Hi everyone, welcome to Eco Learning Classes. This is Professor Geeta Mahesh. Dear students, next ನಾವು discuss ಮಾಡ್ತಾ ಇರೋದು ಇಲ್ಲಿ ಬಂದು law of demand. What this law of demand says, okay? Other things remaining same or constant. See, other things remaining constant. ಏನು ಅದು other things remaining constant ಅಂದ್ರೆ law of demand ಅಲ್ಲಿ? For example, demand for X commodity is a function of price of X good, price of relative good, income of a consumer, taste and preference, and so on. So many factors. These are the factors, okay? Factors which brings a change in quantity demand. Okay na? So ಈ ಫ್ಯಾಕ್ಟರ್ಸ್ ಏನಿದೆ ಆ ಫ್ಯಾಕ್ಟರ್ಸ್ ಅಲ್ಲಿ ಕೆಲವು ಫ್ಯಾಕ್ಟರ್ಸ್ ಅಂದ್ರೆ ಎಕ್ಸೆಪ್ಟ್ ಪ್ರೈಸ್ ಆಲ್ ಅದರ್ ಫ್ಯಾಕ್ಟರ್ಸ್ ಏನಿರುತ್ತೋ ಆ ಫ್ಯಾಕ್ಟರ್ಸ್ ನಾವು ಅದರ್ ಥಿಂಗ್ಸ್ ರಿಮೈನ್ ಸೇಮ್ ಅಂತ ಹೇಳ್ತೀವಿ. ಓಕೆ, ಅದನ್ನ ಸಿಟಿರಸ್ ಪ್ಯಾರಬಲ್ಸ್ ಅಂತಾನು ಕೂಡ ನಾವು ಹೇಳ್ತೀವಿ ಎಕನಾಮಿಕ್ ಟರ್ಮ್ ಅಲ್ಲಿ. ಸಿಟಿರಸ್ ಪ್ಯಾರಬಲ್ಸ್ ಅಂತಂದ್ರೆ ಅದರ್ ಥಿಂಗ್ಸ್ ರಿಮೈನಿಂಗ್ ಸೇಮ್ ಅಂತ ಅರ್ಥ. ಓಕೆ, ಸೊ ಅದರ್ ಫ್ಯಾಕ್ಟರ್ಸ್ ಏನೇನಿದೆ ಡಿಟರ್ಮಿನೆಂಟ್ಸ್ ಅಂತ, ಆ ಡಿಟರ್ಮಿನೆಂಟ್ಸ್ ಎಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ. ಪ್ರೈಸ್ ಅಲೋನ್ ಏನಾದ್ರೂ ಚೇಂಜಸ್ ಆದ್ರೆ ಆಗ ಕ್ವಾಂಟಿಟಿ ಡಿಮಾಂಡ್ ಕೂಡ ಚೇಂಜ್ ಆಗುತ್ತೆ. ಅದನ್ನ ನಾವು ಲಾ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಪ್ರೈಸ್ ಡಿಮಾಂಡ್ ಆರ್ ಲಾ ಆಫ್ ಡಿಮಾಂಡ್ refers to various quantities of commodity which the consumer will buy per unit of time at a certain prices, other things remaining same. Different prices offer ಮಾಡಿದಾಗ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಡಿಫ್ರೆಂಟ್ ಕ್ವಾಂಟಿಟೀಸ್ ಪರ್ಚೇಸ್ ಮಾಡ್ತಾರಲ್ಲ, ಅದನ್ನೇ ನಾವು ಲಾ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. ಸೊ ಈ ಲಾ ಆಫ್ ಡಿಮಾಂಡ್ ಇಲ್ಲಿ ನಮಗೆ ಏನ್ ಹೇಳ್ತಿದೆ ಅಂದ್ರೆ there is a negative correlation between demand for X good and the price of X good. Okay, demand for X good and price of X good ಅಂತ ಅವರು ಹೇಳ್ತಿದ್ದಾರೆ. ಇಲ್ಲಿ ನೋಡಿ, the quantity demanded changes with a change in price. The quantity demanded increases with a fall in price, and the quantity demanded falls with a increase in price. You can see here, when price increases, quantity demand ಏನಾಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ, ಕಡಿಮೆ ಆಗುತ್ತೆ. when price decreases, quantity demanded ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು, ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಬೋದು, ಡಿಮಾಂಡ್ ಫಾರ್ ಎ ಪ್ರಾಡಕ್ಟ್ ಇಸ್ ಅ ಫಂಕ್ಷನ್ ಆಫ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್. ಈ ಪ್ರೈಸ್ ಅನ್ನೋದನ್ನ ನಾವೇನಂತ ಹೇಳ್ತೀವಿ, ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಹೇಳ್ತೀವಿ. ಡಿಮಾಂಡ್, ಕ್ವಾಂಟಿಟಿ ಡಿಮಾಂಡ್ ಏನಿದೆ ಅದು ಡಿಪೆಂಡೆಂಟ್ ವೇರಿಯಬಲ್ ಅಂತ ಹೇಳ್ತೀವಿ. ಓಕೆ, ಡಿಮಾಂಡ್ ಫಾರ್ ಕಮಾಡಿಟಿ ಎ, ಎಫ್ ಇಸ್ ಎ ಫಂಕ್ಷನ್, ಪಿ ಎ ಇಸ್ ದ ಪ್ರೈಸ್ ಆಫ್ ಕಮಾಡಿಟಿ ಎ. ಓಕೆನಾ? ಸೊ ಹಾಗಾಗಿ ಇಂಡಿಪೆಂಡೆಂಟ್ ವೇರಿಯಬಲ್ ಅಂದ್ರೆ ಪ್ರೈಸ್ ಏನಾದ್ರೂ ಚೇಂಜ್ ಆದ್ರೆ ಕ್ವಾಂಟಿಟಿ ಡಿಮಾಂಡು ಕೂಡ ಚೇಂಜ್ ಆಗುತ್ತೆ. ಆ ಚೇಂಜ್ ಯಾವ ರೀತಿ ಇರುತ್ತೆ ಅಂದ್ರೆ ಇನ್ವರ್ಸ್ ರಿಲೇಶನ್ಶಿಪ್ ಇರುತ್ತೆ, ಅಂದ್ರೆ ಅವೆರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಅದನ್ನ ನಾವು ಏನಂತ ಹೇಳ್ತೀವಿ, ಲಾ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. Then what is demand schedule? Demand schedule is a list of quantity demanded at different level of price is called as demand schedule. Demand schedule ಅಂತಂದ್ರೆ it is a tabular presentation. Tabular table ಮೂಲಕ ತೋರಿಸ್ತಾ ಇದ್ದೀವಿ. ಡಿಫ್ರೆಂಟ್ ಕ್ವಾಂಟಿಟಿ ಡಿಮಾಂಡೆಡ್, ಡಿಫ್ರೆಂಟ್ ಕ್ವಾಂಟಿಟಿನ ಪರ್ಚೇಸ್ ಮಾಡ್ತಾರೆ ಕನ್ಸ್ಯೂಮರ್. ಡಿಫ್ರೆಂಟ್ ಲೆವೆಲ್ ಆಫ್ ಪ್ರೈಸ್ ಅದನ್ನ ಟೇಬಲ್ ಮೂಲಕ ತೋರಿಸ್ತಾ ಇದೀವಲ್ಲ, ಅದನ್ನೇ ನಾವೇನಂತ ಹೇಳ್ತೀವಿ, ಡಿಮಾಂಡ್ ಶೆಡ್ಯೂಲ್ ಅಂತ ಹೇಳ್ತೀವಿ. ನೋಡಿ, ಇಟ್ ಈಸ್ ಎ ಸಮ್ಮರೈಸಸ್ ದಿ ಇನ್ಫಾರ್ಮೇಶನ್ ಆನ್ ಪ್ರೈಸಸ್ ಅಂಡ್ ಕ್ವಾಂಟಿಟಿ ಡಿಮಾಂಡೆಡ್ ಇನ್ ಎ ಟ್ಯಾಬ್ಯುಲರ್ ಫಾರ್ಮ್ ಅಂತ ಹೇಳ್ತಿದ್ದಾರೆ. ಸೊ ಈ ಡಿಮಾಂಡ್ ಶೆಡ್ಯೂಲ್ ಮತ್ತೆ ಡಿಮಾಂಡ್ ಕರ್ವ್ ಟೂ ಟೈಪ್ಸ್ ಇದೆ. ಒಂದು ಬಂದು ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್, ಇನ್ನೊಂದು ಬಂದು ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್. ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ ಅಂತಂದ್ರೆ
Other things remaining equal, individual demand schedule refers to quantities of commodities demanded by the consumer at various prices. ಇಲ್ಲಿ ನೋಡಬಹುದು ಪ್ರೈಸ್ 5 rupees ಇದೆ, 4, 3, 2, 1 ಇದೆ ಪರ್ ಯೂನಿಟ್ ಆಫ್ ಕಮಾಡಿಟಿ ಅಥವಾ ಬೇಲ್ ಅಂತ ಇಲ್ಲಿ ತಗೊಂಡಿದ್ದಾರೆ. ಓಕೆ, ಕ್ವಾಂಟಿಟಿ ಡಿಮಾಂಡೆಡ್ ನೋಡ್ಬೋದು 1, 2, 3, 4, 5. ಅಂದ್ರೆ ಹೈ ಪ್ರೈಸ್ ಇದ್ದಾಗ ಕ್ವಾಂಟಿಟಿ ಡಿಮಾಂಡೆಡ್ ಇಸ್ ಲೆಸ್. ಅದೇ ಲೆಸ್ ಪ್ರೈಸ್ ಇದ್ದಾಗ ಕ್ವಾಂಟಿಟಿ ಡಿಮಾಂಡೆಡ್ ಇಸ್ ಮೋರ್. ಅಂದ್ರೆ ಹೈ ಪ್ರೈಸ್. ಸೊ ಪ್ರೈಸ್ ಜಾಸ್ತಿ ಇದ್ದಾಗ ಕ್ವಾಂಟಿಟಿ ಡಿಮಾಂಡೆಡ್ ಏನಿದೆ ಕಡಿಮೆ ಇದೆ ಅಲ್ವಾ. ಸೊ 5 rupees ಇದ್ದಾಗ ಕ್ವಾಂಟಿಟಿ ಡಿಮಾಂಡ್ 1 ಇದೆ. ಅದೇ ಪ್ರೈಸ್ ಫಾಲ್ ಆಗುತ್ತೆ, 5 ಇಂದ 1 ರೂಪಿ ಫಾಲ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಟೇಬಲ್ ಅಲ್ಲಿ. ಓಕೆ, ಆಗ ಕ್ವಾಂಟಿಟಿ ಡಿಮಾಂಡೆಡ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಅದು ಬಂದು 1 ಯೂನಿಟ್ ಇಂದ 5 ಯೂನಿಟ್ಗೆ ಇನ್ಕ್ರೀಸ್ ಆಗಿದೆ. ಇದರ ಅರ್ಥ ಏನು? ದೇರ್ ಇಸ್ ಅ ನೆಗೆಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಕ್ವಾಂಟಿಟಿ ಡಿಮಾಂಡೆಡ್ ಅಂಡ್ ದಿ ಪ್ರೈಸ್ ಆಫ್ ಅ ಪ್ರಾಡಕ್ಟ್. So demand curve ಅಂತಂದ್ರೆ summarizes the information of prices and quantity demanded in a graphical form. Graphical form ಅಲ್ಲಿ ನಾವು ತೋರಿಸ್ತಾ ಇದೀವಿ. ಇಲ್ಲೂ ಕೂಡ 2 types ಇದೆ. ಒಂದು individual demand curve, ಇನ್ನೊಂದು ಬಂದು market demand curve. Okay, individual demand curve refers to quantity demanded by consumer at different levels of prices. ಇಲ್ಲಿ ನೋಡ್ಬೋದು ನೀವು ಬೇಲ್ 5 rupees ಇದ್ದಾಗ ಕ್ವಾಂಟಿಟಿ ಡಿಮಾಂಡ್ ಬಂದು 1 ಇರುತ್ತೆ, 1 ಯೂನಿಟ್ ಇರುತ್ತೆ. ಅದೇ 4 rupees ಆದಾಗ ಕ್ವಾಂಟಿಟಿ ಡಿಮಾಂಡ್ 2 ಯೂನಿಟ್ಸ್, 3 rupees ಆದಾಗ 3 ಯೂನಿಟ್ಸ್ ಆಗುತ್ತೆ, 2 rupees ಆದಾಗ 4. ಏನಾಗ್ತಾ ಇದೆ? ಪ್ರೈಸ್ ಇಲ್ಲಿ ಫಾಲ್ ಆಗ್ತಾ ಇದ್ರೆ ಕ್ವಾಂಟಿಟಿ ಡಿಮಾಂಡೆಡ್ ಏನಾಗಿದೆ ಎಕ್ಸ್ಪ್ಯಾಂಡ್ ಆಗ್ತಿದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದು ಡಯಾಗ್ರಾಮೆಟಿಕಲಿ ನೀವು ನೋಡಿದ್ದೆ ಆದ್ರೆ ಡಿಮಾಂಡ್ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್ಸ್, ಕರೆಕ್ಟಾ? ಡೌನ್ವರ್ಡ್ ಸ್ಲೋಪ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾವು ನೆಗೆಟಿವ್ ಸ್ಲೋಪ್ ಅಂತ ಹೇಳ್ತೀವಿ. ಅದನ್ನ ಏನಂತ ಹೇಳ್ತೀವಿ? ನೆಗೆಟಿವ್ ಸ್ಲೋಪ್ ಅಂತ ಹೇಳ್ತೀವಿ. ಸೊ ನೆಗೆಟಿವ್ ಸ್ಲೋಪ್ ಇದೆ ಅಂತಂದ್ರೆ 2 ವೇರಿಯಬಲ್ಸ್ ಅಂತ ನೀವು ತಗೊಂಡಾಗ ಒಂದು ಕ್ವಾಂಟಿಟಿ, ಇನ್ನೊಂದು ಬಂದ್ಬಿಟ್ಟು ಪ್ರೈಸ್. ಈ 2 ವೇರಿಯಬಲ್ಸ್ ಅಲ್ಲಿ ರಿಲೇಶನ್ಶಿಪ್ ಏನಿದೆ ಅಂದ್ರೆ ನೆಗೆಟಿವ್ ರಿಲೇಶನ್ಶಿಪ್ ಇದೆ. ನೆಗೆಟಿವ್ ರಿಲೇಶನ್ಶಿಪ್ ಇದೆ ಅಂತಂದ್ರೆ ಇನ್ವರ್ಸ್ ರಿಲೇಶನ್ಶಿಪ್. ಪ್ರೈಸ್ ಜಾಸ್ತಿ ಆದ್ರೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಡಿಮಾಂಡೆಡ್. ಅದೇ ಪ್ರೈಸ್ ಕಡಿಮೆ ಆದ್ರೆ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನ ನಾವು ಇನ್ವರ್ಸ್ ರಿಲೇಶನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ನೆಗೆಟಿವ್ ಸ್ಲೋಪ್ ಇದೆ ಅಂತಾನೆ ನಾವು ಹೇಳ್ಬೋದು. So next market demand schedule. What is market demand schedule ಅಂತಂದ್ರೆ it is addition of all individuals demand, okay, at a different level of prices ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಒಂದು ಹೋಮೋಜಿನಿಯಸ್ ಪ್ರಾಡಕ್ಟ್ ತಗೊಂತಿದ್ದಾರೆ. ಲೆಟ್ ಮಿ ಟೇಕ್ ಇಟ್ ಆಸ್ ಎ ಪ್ರಾಡಕ್ಟ್ ಅಂತ ಇಟ್ಕೊಳ್ಳಿ. ಈ ಎ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದಕ್ಕೆ XYZ ಪರ್ಸನ್ಸ್ ಇರ್ತಾರೆ, ಆಯ್ತಾ? ಈ ಕನ್ಸ್ಯೂಮರ್ಸ್ ಪರ್ಚೇಸ್ ಮಾಡ್ತಾರೆ. ಈಗ ಎಕ್ಸ್ ಪರ್ಸನ್ 2 ಕ್ವಾಂಟಿಟಿ ಪರ್ಚೇಸ್ ಮಾಡ್ಬೋದು. ಲೆಟ್ ಮಿ ಫಿಕ್ಸ್ ಅ ಪ್ರೈಸ್, ಪರ್ಟಿಕ್ಯುಲರ್ ಪ್ರೈಸ್. ಎ ಪ್ರಾಡಕ್ಟ್ ಪ್ರೈಸ್ 5 rupees ಇರುತ್ತೆ. 5 rupees ಅಲ್ಲಿ ಎಕ್ಸ್ ಪರ್ಸನ್ 2 ಯೂನಿಟ್ಸ್, 4 ಯೂನಿಟ್ಸ್, 6 ಯೂನಿಟ್ಸ್ ಪರ್ಚೇಸ್ ಮಾಡ್ತಾರೆ. ಝೆಡ್ ಕನ್ಸ್ಯೂಮರ್ ಅಂತ ಇಟ್ಕೊಳ್ಳಿ. ಹಾಗೆ ಎಷ್ಟಾಯ್ತು? 12 ಯೂನಿಟ್ಸ್ ಆಯ್ತು. ಸೊ ಈ 12 ನಾವೇನಂತ ಹೇಳ್ತೀವಿ? ಮಾರ್ಕೆಟ್ ಡಿಮಾಂಡ್ ಅಂತ ಹೇಳ್ತೀವಿ. ಅದೇ ಅಟ್ 5 rupees ಓನ್ಲಿ ಯು ಆರ್ ಟಾಕಿಂಗ್ ಅಬೌಟ್ ಅ ಎಕ್ಸ್ ಪರ್ಸನ್ 2 ಯೂನಿಟ್ಸ್ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಅದು ಇಂಡಿವಿಜುವಲ್ ಡಿಮಾಂಡ್ ಆಗುತ್ತೆ. ಓಕೆನಾ? ಸೊ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ, ಕ್ವಾಂಟಿಟೀಸ್ ಆಫ್ ಅ ಗಿವನ್ ಕಮಾಡಿಟಿ ವಿಚ್ ಆಲ್ ಕನ್ಸ್ಯೂಮರ್ಸ್ ವಿಲ್ ಬೈ ಅಟ್ ಆಲ್ ಪಾಸಿಬಲ್ ಪ್ರೈಸಸ್ ಅಟ್ ಅ ಗಿವನ್ ಮೂಮೆಂಟ್ ಆಫ್ ಟೈಮ್. ಇಲ್ಲಿ ನೋಡ್ಬೋದು ದ ಪ್ರೈಸ್ ಆಫ್ ಐಸ್ ಕ್ರೀಮ್ ನಾವು ತಗೊಂಡಿದ್ದೀವಿ. 60 rupees ಇದ್ದಾಗ ಫಸ್ಟ್ ಕನ್ಸ್ಯೂಮರ್ ಎ ಏನಿದ್ದಾರೆ ಅವ್ರು ತಗೊಳೋದಿಲ್ಲ. ಈ ಮೇ ಫೀಲ್ ಕಾಸ್ಟ್ಲಿ ಅಂತ, ಹಾಗಾಗಿ ಅವ್ರು ಕನ್ಸ್ಯೂಮ್ ಮಾಡದೇ ಇರ್ಬೋದು. ಅದೇ ಟೈಮಲ್ಲಿ ಬಿ ಕನ್ಸ್ಯೂಮರ್ 2 ಯೂನಿಟ್ಸ್ ಪರ್ಚೇಸ್ ಮಾಡ್ತಾರೆ. ಸೊ ಹಾಗಾದ್ರೆ 60 rupees ಅಲ್ಲಿ ಕ್ವಾಂಟಿಟಿ ಡಿಮಾಂಡೆಡ್ ಎಷ್ಟಿದೆ? 2 ಯೂನಿಟ್ಸ್ ಇದೆ. ಯಾಕಂದ್ರೆ ಫಸ್ಟ್ ಕನ್ಸ್ಯೂಮರ್ 0 ತಗೊಂಡಿದ್ದಾನೆ. 0 + 2 ಅಂದ್ರೆ ಸೆಕೆಂಡ್ ಕನ್ಸ್ಯೂಮರ್ ಕ್ವಾಂಟಿಟಿ ಈಸ್ 2 ಯೂನಿಟ್ಸ್. ಹಾಗಾಗಿ ಮಾರ್ಕೆಟ್ ಡಿಮಾಂಡ್ 2 ಯೂನಿಟ್ಸ್ ಆಗತ್ತೆ. ಅದೇ 50 rupees ಫಾಲ್ ಆದಾಗ ಎ ಪರ್ಸನ್ ಇಸ್ ರೆಡಿ ಟು ಬೈ 2 ಯೂನಿಟ್ಸ್, ಬಟ್ ಬಿ ಪರ್ಸನ್
ಇನ್ನೂ ಜಾಸ್ತಿ ತಗೊಳ್ತಾನೆ, ಅವನಿಗೆ ಕಡಿಮೆ ಆಯಿತು. 60 ರುಪೀಸಲ್ಲಿ 2 ಯೂನಿಟ್ಸ್ ತಗೊಂಡಾಗ ಅದ್ರದ್ದು ಬೆಲೆ 50 ರುಪೀಸ್ಗೆ ಫಾಲ್ ಆದಾಗ ಅವನು ಕ್ವಾಂಟಿಟಿ ಡಿಮಾಂಡ್ ಏನು ಮಾಡ್ತದೆ, ಇನ್ಕ್ರೀಸ್ ಆಗುತ್ತೆ. ಅದೇ ಎ ಪರ್ಸನ್ ತಗೊಂಡಾಗ ಅವ್ನು 0 ತಗೊಳ್ತಿದ್ದ, ಕಡಿಮೆ ಆಗಿದ್ರಿಂದ ಅವನೇನು ಮಾಡ್ತಾ ಇದ್ದಾನೆ, 2 ಯೂನಿಟ್ಸ್. ಇಲ್ಲೂ ಕೂಡ ಕ್ವಾಂಟಿಟಿ ಡಿಮಾಂಡ್ ಇನ್ಕ್ರೀಸ್ ಆಗಿದೆ. ಹೇಗೆ ಪ್ರೈಸ್ ಫಾಲ್ ಆಗ್ತಾ ಇದೆ ನೋಡಿ ನೀವು ಈ ಡಿಮಾಂಡ್ ಶೆಡ್ಯೂಲ್ ಅಲ್ಲಿ ನೀವು ನೋಡ್ಬೋದು. ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಈಚ್ ಕನ್ಸ್ಯೂಮರ್ಸು ಹೇಗೆ ಪ್ರೈಸ್ ಫಾಲ್ ಆಗ್ತಾ ಇದೆಯೋ ಅದಕ್ಕೆ ತಕ್ಕ ಹಾಗೆ ಕ್ವಾಂಟಿಟಿ ಡಿಮಾಂಡ್ ನಿಮ್ಗೆ ಏನಾಗ್ತಿದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ನೀವು ನೋಡ್ಬೋದು. 40 ರುಪೀಸ್ ಆದಾಗ 4 ಯೂನಿಟ್ಸ್ ಎ ಪರ್ಸನ್, 6 ಯೂನಿಟ್ಸ್ ಬಿ ಪರ್ಸನ್, ಟೋಟಲ್ ಮಾರ್ಕೆಟ್ ಡಿಮಾಂಡ್ ಏನಾಯ್ತು, 10 ಯೂನಿಟ್ಸ್ ಆಯ್ತು. ಅದೇ 10 ರುಪೀಸ್ಗೆ ಬಂದಾಗ ಕ್ವಾಂಟಿಟಿ ಡಿಮಾಂಡೆಡ್ ಬೈ ಎ ಪರ್ಸನ್ನು 4 ಇಂದ ಎಷ್ಟಕ್ಕೆ ಹೋಯ್ತು, 10 ಯೂನಿಟ್ಸ್ಗೆ ಹೋಯ್ತು. ಅದೇ ಪರ್ಸನ್ ಬಿ ನೀವು ನೋಡಿದಾಗ ಕ್ವಾಂಟಿಟಿ ಡಿಮಾಂಡ್ 6 ಇಂದ 12 ಆಯಿತು. ಕರೆಕ್ಟಾ? ಸೊ ಕ್ವಾಂಟಿಟಿ ಡಿಮಾಂಡ್ ಏನಾಯಿತು, ಇನ್ಕ್ರೀಸ್ ಆಯಿತು. ಮಾರ್ಕೆಟ್ ಡಿಮಾಂಡ್ ಏನಾಯಿತು, 10 ಯೂನಿಟ್ಸ್ ಇದ್ದಿದ್ದು 22 ಆಯಿತು. ಅಲ್ಲಿಗೆ ಮಾರ್ಕೆಟ್ ಡಿಮಾಂಡು ಕೂಡ ದೇರ್ ಇಸ್ ಅ ನೆಗೆಟಿವ್ ರಿಲೇಷನ್. ಯಾಕಂದರೆ ನೆಗೆಟಿವ್ ರಿಲೇಷನ್ ಯಾಕಿದೆ ಅಂತಂದರೆ ಇಟ್ ಈಸ್ ಅ ಸಮ್ಮೇಷನ್ ಆಫ್ ಆಲ್ ಕನ್ಸ್ಯೂಮರ್ಸ್ ಡಿಮಾಂಡ್ ಅಟ್ ಡಿಫ್ರೆಂಟ್ ಲೆವೆಲ್ ಆಫ್ ಪ್ರೈಸ್ ಅಲ್ವಾ. ಇಂಡಿವಿಜುವಲ್ ಡಿಮಾಂಡ್ ಕರ್ವ್ ನೆಗೆಟಿವ್ ಸ್ಲೋಪ್ ಇದೆ ಅಂದರೆ ಡೆಫಿನೆಟ್ಲಿ ಮಾರ್ಕೆಟ್ ಡಿಮಾಂಡು ಕೂಡ ನೆಗೆಟಿವೇ ನಿಮಗೆ ಸ್ಲೋಪ್ ಇರುತ್ತೆ ಅಂತಲೇ ನಾವು ಹೇಳ್ಬೋದು. ಸೊ ಅದನ್ನು ಡಯಾಗ್ರಾಮ್ ಮೂಲಕ ನಾವು ನೋಡೋಣ ಬನ್ನಿ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೀವು ಡಯಾಗ್ರಾಮ್ ನೋಡ್ಬೋದು. ಸೊ ಇಲ್ಲಿ ಕನ್ಸ್ಯೂಮರ್ ಎ, ಕನ್ಸ್ಯೂಮರ್ ಬಿದು ಡಿಮಾಂಡ್ ಡಯಾಗ್ರಾಮ್ಸ್ ಇದೆ, ಇಂಡಿವಿಜುವಲ್ ಡಿಮಾಂಡ್ ಇದೆ. ಸೊ ಅದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆರಾಮ್ಸೆ ನಿಮಗೆ ಅರ್ಥ ಆಗುತ್ತೆ. ಸೊ 60 ರುಪೀಸ್ ಇದ್ದಾಗ ಐಸ್ ಕ್ರೀಮ್, ಓಕೆ, 60 ರುಪೀಸ್ ಇದ್ದಾಗ ಎ ಪರ್ಸನ್ದು ಕ್ವಾಂಟಿಟಿ ಡಿಮಾಂಡೆಡ್ ಇದು 0 ಇತ್ತು. ಆದರೆ ಸೆಕೆಂಡ್ ಪರ್ಸನ್ ನೋಡಿದಾಗ 2 ಯೂನಿಟ್ಸ್ ಇತ್ತು. ಸೊ ಹಾಗಾಗಿ ಮಾರ್ಕೆಟ್ ಡಿಮಾಂಡ್ ಏನಾಯಿತು, 2 ಯೂನಿಟ್ಸ್ ಆಯಿತು. ಅದೇ 50 ರುಪೀಸಿಗೆ ಬಂದಾಗ ಎ ಕನ್ಸ್ಯೂಮರ್ಸು 2 ಯೂನಿಟ್ಸ್ ಆಯಿತು. ಬಿ ಕನ್ಸ್ಯೂಮರ್ಸ್ದು ನೀವು ನೋಡಿದಾಗ 4 ಯೂನಿಟ್ಸು. 2 + 4 ಏನಾಯಿತು, 6 ಆಯಿತು. ಸೊ ಅದನ್ನು ನೀವು ನೋಡ್ಬೋದು. ಸೊ ಹಿಯರ್ ಕನ್ಸ್ಯೂಮರ್ ಎಸ್ ಡಿಮಾಂಡ್ ಆ್ಯಂಡ್ ಕನ್ಸ್ಯೂಮರ್ ಬಿ ಡಿಮಾಂಡ್ ನೀವು ಆ್ಯಡ್ ಮಾಡಿದ್ರೆ ಮಾರ್ಕೆಟ್ ಡಿಮಾಂಡ್ ಸಿಗುತ್ತೆ ಅಂತಲೇ ನಾವು ಇಲ್ಲಿ ಹೇಳ್ಬೋದು. ಸೊ ಹಾಗಾಗಿ ಕ್ವಾಂಟಿಟಿ ಇಸ್ ಮೆಷರ್ಡ್ ಆನ್ ಎಕ್ಸ್ ಆಕ್ಸಿಸ್ ಅಲ್ವಾ. ನಾವು ಆ್ಯಡ್ ಮಾಡ್ತಾ ಇರೋದೇನು, ಪ್ರೈಸ್ ಸೇಮ್ ಇದೆ. ಪ್ರೈಸ್ ನಾವು ಏನಾಗಿದೆ, ಎಲ್ಲ ಕನ್ಸ್ಯೂಮರ್ಸ್ಗೂ ಸೇಮ್ ಇದೆ. ಮಾರ್ಕೆಟ್ ಪ್ರೈಸೇ ಎ ಮತ್ತು ಪರ್ಸನ್ ಬಿ ಕನ್ಸ್ಯೂಮರ್ಗೂ ಸೇಮ್ ಇದೆ, ಓಕೆನಾ. ಆದರೆ ಕ್ವಾಂಟಿಟಿ ಏನಾಗ್ತಾ ಇದೆ, ಎ ಪರ್ಸನ್ನು ಬಿ ಪರ್ಸನ್ ಪರ್ಚೇಸ್ ಮಾಡೋದು ವೇರಿ ಆಗ್ತಿದೆ. ಆ ವೇರಿ ಆಗ್ತಾ ಇರೋದನ್ನು ನಾವು ಆ್ಯಡ್ ಮಾಡ್ತಾ ಹೋದರೆ ಮಾರ್ಕೆಟ್ ಡಿಮಾಂಡ್ ಸಿಗುತ್ತೆ ಅಲ್ವಾ. ಸೊ ಕ್ವಾಂಟಿಟಿ ಡಿಮಾಂಡ್ ಎಲ್ಲಿ ಮೆಷರ್ ಮಾಡಿದ್ದೀವಿ, ಆರಿಜಾಂಟಲ್ ಆಕ್ಸಿಸ್ ಮೇಲೆ ಮೆಷರ್ ಮಾಡಿದ್ದೀವಿ. ಸೊ ಹಾಗಾಗಿ ಮಾರ್ಕೆಟ್ ಡಿಮಾಂಡ್ ಕರ್ವ್ ಇಸ್ ಅ ಆರಿಜಾಂಟಲ್ ಸಮ್ಮೇಷನ್ ಆಫ್ ಆಲ್ ಇಂಡಿವಿಜುವಲ್ಸ್ ಡಿಮಾಂಡ್ ಫಾರ್ ದಿ ಕಮಾಡಿಟಿ. ಇಲ್ಲಿ ನೋಡ್ಬೋದು ಫಿಗರ್ ಎ ಬಿ ಶೋಸ್ ಇಂಡಿವಿಜುವಲ್ ಡಿಮಾಂಡ್ ಕರ್ವ್. It is also assumed that there are 2 consumers in the market facing the same price of a commodity. ಇಲ್ಲಿ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ, ಆ್ಯಕ್ಚುಲಿ ಮಾರ್ಕೆಟಲ್ಲಿ 2 ಕನ್ಸ್ಯೂಮರ್ಸ್ ಇರಲ್ಲ, ದೇರ್ ವಿಲ್ ಬಿ ಮೆನಿ ಕನ್ಸ್ಯೂಮರ್ಸ್. ನಾವಿಲ್ಲಿ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ 2 ಕನ್ಸ್ಯೂಮರ್ಸ್ ಅಂತ, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ಮ್ಯಾನರ್. ಹಾಗಾಗಿ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಸೊ 2 ಕನ್ಸ್ಯೂಮರ್ಸ್ ಡಿಮಾಂಡ್ನ ನೀವು ಆ್ಯಡ್ ಮಾಡಿದ್ರೆ ಮಾರ್ಕೆಟ್ ಡಿಮಾಂಡ್ ನಿಮಗೆ ಸಿಗುತ್ತೆ. Dear students, if you like, please like, share and subscribe to my channel. Thank you so much.